ವೈದ್ಯರು ಹಾಗೂ ಮಾಧ್ಯಮದವರು ಸಮಾಜದ ಎರಡು ಕಣ್ಣುಗಳು ಇದ್ದಂತೆ ಮತ್ತು ಸಮಾಜಕ್ಕೆ ಇವರ ಸೇವೆ ಅನನ್ಯ. ಈ ಹಿಂದೆ ಪಟ್ಟಣದಲ್ಲಿ ಬೆರಳೆಣಿಕೆಯಷ್ಟು ವೈದ್ಯರು ಮಾತ್ರ ಇದ್ದರು. ಇಂದು ಬಹಳಷ್ಟು ಯುವ ವೈದ್ಯರು ಇದ್ದಾರೆ. ಅದರಂತೆ ಪತ್ರಕರ್ತರ ಹಾಗೂ ರಾಜಕೀಯದವರ ಸಂಬಂಧ ವಿಭಿನ್ನವಾಗಿದೆ ಎಂದು ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಪಟ್ಟಣದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಪಕ್ಷದ ವತಿಯಿಂದ ವೈದ್ಯ ಹಾಗೂ ರಾಷ್ಟ್ರೀಯ ಮಾಧ್ಯಮ ದಿನಾಚರಣೆ ಅಂಗವಾಗಿ ವೈದ್ಯರಿಗೆ ಹಾಗೂ ಮಾಧ್ಯಮದವರಿಗೆ ಸನ್ಮಾನಿಸಿ ಗೌರವಿಸಿ ಅವರು ಮಾತನಾಡಿದರು. ಯೋ ವಿಶ್ವಂ ವಿದಧಾತಿ ಪಾತಿ ಸತತಂ ಸಂಹಾರಯತ್ಯಂಜಸಾ ಸೃಷ್ಟ್ವಾದಿವ್ಯಮೌಷಧೀಶ ವಿಹಿದಾನ ದೂರೀಕರೋತ್ಯಾಮಯಾನ್ ಬಿಭ್ರಾಣಾಂಜಲೀನ ಚಕಾಸ್ತಿ ಭುವನೆ ಪೀಯೂಷ ಪೂರ್ಣಂ ಘಟಂ. ಅಂತಂದ್ರೆ ಸಮಾಜವಾಗಿ ಉಳಿಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಎಷ್ಟು ಜವಾಬ್ದಾರಿ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಆಧುನಿಕ ದಿನಗಳಲ್ಲಿ ಪ್ರಾಚೀನ ಕಾಲದಲ್ಲಿ ಯಾವುದೇ ಇದ್ರೂ ಕೂಡ ವೈದ್ಯರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಮನುಷ್ಯ ಬದುಕ್ತಾನೆ. ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿರುವಂತಂದ್ರೆ ಅಧಿಕಾರಿಯಿಂದ ತಮ್ಮ ಭ್ರಷ್ಟಾಚಾರವನ್ನು ತೆಗೆದು ಒಳ್ಳೆಯವರಾಗಿ ಜೀವನ ಮಾಡ್ತಾರೆ. ಅಷ್ಟೇ ನಾವು ಜೀವ ಕೊಡ್ತೀವಿ, ನಾವು ಜೀವ ಬೆಲೆಯಾಗುವುದನ್ನು ಭ್ರಷ್ಟರಿಂದ ತಪ್ಪಿಸೋ ಕೆಲಸವನ್ನು ಮಾಡ್ತೇವೆ. ಸೊ ಇವತ್ತು ಇದೊಂದು ಪ್ರಯೋಗ ಅಂತ ಹೇಳ್ಬೋದು. ವಿಷಯ ಬಿಟ್ಟು ಬೇರೆ ಯಾರ ಕಡೆನೂ ಬರೋದಿಲ್ಲ ಅನ್ಕೋತೀನಿ. ಸಾಕಷ್ಟು ಇದ್ದಾರೆ ನಮ್ಮಲ್ಲಿ. ಹೊಸ ಏನಾದ್ರೂ ಹೊಸದಾಗ್ಬೇಕು ಅಂತಂದ್ರೆ ಹೊಸ ವಿಚಾರಗಳಂತ ವ್ಯಕ್ತಿಗಳು ನಮ್ಗೆ ಬಹಳ ಅವಶ್ಯಕತೆ ಇದೆ. ಅದು ಯಾರೇ ಇರ್ಲಿ ಆ ಹೊಸ ಓದಿಸ್ಕೊಂಡು ಬದಲಾವಣೆ ಆಗ್ಬೇಕು ಅನ್ನೋ ತೊಡಗಿರ್ಬೋದು ನಮಗೆಲ್ಲರೂ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ರೈತರು ಪತ್ರಿಕೆಗಳನ್ನ ಬೆಳಗ್ಗೆ ಓದಬಹುದು ಅಂತ ಅನ್ಕೊಂಡಿರ್ತೇವೆ. ಯಾಕೆಂದ್ರೆ ಏನ್ ನಡೀತಾ ಇದೆ, ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಏನ್ ಆವಿಷ್ಕಾರಗಳಾಗ್ತಾ ಇದ್ದಾವೆ ಮತ್ತೆ ತಿಳ್ಕೊಳ್ಳೋದಕ್ಕೆ ಮಾಧ್ಯಮಗಳು ಬಹಳಷ್ಟು ಉಪಯುಕ್ತ ಆಗ್ತವೆ ಅವರಿಗೆ. ಅದ್ರ ಮುಖಾಂತರ ಮುಂದುವರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ವೈದ್ಯರು ಕೂಡ ಈ ಪತ್ರಿಕೋದ್ಯಮ ಅಂತ ಅನ್ನೋದು ಬಹಳ ಉಪಯುಕ್ತವಾದದ್ದು. ನಾವು ಇಲ್ಲಿ ಸೇರ್ಕೊಂಡಿರ್ಬೋದೇನೋ ಅನ್ನೋದು ಕೊಂಡಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಮೊದಲಾಗಿ ಆಚರಣೆ ಮಾಡುವ ಹಿಂದಿನ ಉದ್ದೇಶ ಮೊತ್ತ ಮೊದಲ ಆರಂಭ ಆಗುವ ದೃಷ್ಟಿಯಿಂದ ಭಾರತದಲ್ಲಾಗ್ಲಿ ಅಥವಾ ದೇಶದಲ್ಲಾಗ್ಲಿ ವಿದೇಶದಲ್ಲಾಗ್ಲಿ ಮೀಡಿಯಾ ಸ್ಟಾರ್ಟ್ ಆದ್ಮೇಲೆ ಅದು ಯಾವ ರೀತಿ ವಿಚಾರ ಒಂದಕ್ಕೆ ಪ್ರಸಾರ ಪ್ರಾರಂಭ ಆಯಿತು ಅನ್ನೋ ಉದ್ದೇಶವನ್ನು ವಿವರಿಸೋದಕ್ಕೋಸ್ಕರ ನಾವು ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ. ನಮಗೆ ಕರ್ನಾಟಕದಲ್ಲಿ ಕನ್ನಡದ ಮೊದಲನೇ ಪತ್ರಿಕೆಯನ್ನು ನಾವು ಮುಂಗೂರು ಸಮಾಚಾರ ಅಂತ ಹೇಳ್ತೇವೆ. ಒಬ್ಬ ಜರ್ಮನ್ ವ್ಯಕ್ತಿ ಭಾರತಕ್ಕೆ ವಲಸೆ ಬಂದು ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರಚಾರ ಮಾಡಬೇಕು, ತನ್ನ ಧರ್ಮ ಪ್ರಚಾರ ಮಾಡೋ ಉದ್ದೇಶಕ್ಕಾಗಿ ಬಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಅವರಿಂದ ಈ ಪತ್ರಿಕೋದ್ಯಮ ಅಂತ ಅನ್ನೋದು ಬೆಳೀತಾ ಇವತ್ತು ಹಂತಕ್ಕೆ ಬಂದು ತಲುಪಿರೋದು ನಮ್ಮ ತಾಲೂಕಿನ ಭಾಗಕ್ಕೆ ಅಧ್ಯಕ್ಷಿತ ಭಾಗಕ್ಕೆ ಶಾಸಕರಾಗಿ ನಮ್ಮ ನಡಹಳ್ಳಿ ಸಾಹೇಬರು ಇದ್ರು. ನಮಗೆ ಅವರು ಅಂತೇಳಿ ಎಷ್ಟು ನೀವು ನಾವು ಎಲ್ಲರೂ ನೋಡಿದ್ದೇವೆ. ನೀವು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದೀರಿ, ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದೇವೆ. ಅವರು ಮಾಡಿದ ಪ್ರಯತ್ನ ಬಹುಶಃ ಈ ಶತಮಾನದಲ್ಲಿ ನಮ್ಮ ಮತಕ್ಷೇತ್ರದ ಮಟ್ಟಿಗೆ ಅದು ಅವಿರಂಬರವಾಗಿ ಉಳಿಯಬೇಕೆ. ಅವತ್ತು ವೈದ್ಯರನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಸಾರ್ವಜನಿಕ ಜೀವವನ್ನು ಉಳಿಸಿರುವಂತ ನಡಹಳ್ಳಿ ಸಾಹೇಬರು ಅಂತ ಹೇಳಿದ್ರೆ ಹೇಳಲಿಕ್ಕಿಲ್ಲ. ಬಹುಶಃ
ಅವತ್ತು ನಡೆಸಿದ್ರು ತಾವು ಕೂಡ ಸ್ವಲ್ಪ ಅನಾರೋಗ್ಯಕ್ಕೀಡಾಗಿ ಬೆಂಗಳೂರಲ್ಲಿ ಅಂತಂದ್ರೆ ಶಾಸಕರೆಲ್ಲ ಮಾಡೋದು ಹಿಂಗೇನೆ ಎಲ್ಲ ತಾವು ಶಾಸಕರು ಇರ್ತಾರೆ ಜನರುಗಳಿಗೆ ತಿಳಿಯುವವರು. ಅಕಸ್ಮಾತ್ ನಡೆಯುವವರಿಂದ ಬೇರೆ ಯಾರಾದ್ರೂ ಶಾಸಕರಾಗಿದ್ರು ಅಂತಂದ್ರೆ ನಾವು ಮುಗೇಬಾಳ ಮತಕ್ಷೇತ್ರದಲ್ಲಿ ಬಹಳಷ್ಟು ಜನರನ್ನ ಕಳ್ಕೋಬೇಕಾದಂತ ಪರಿಸ್ಥಿತಿ ಬರ್ತಿತ್ತೇನೋ ಅನ್ನೋದು ನಾವು ಒಂದು ಕಲ್ಪನೆಯನ್ನ ಮಾಡ್ಕೊಳ್ಳುವಂತ ವಿಚಾರ. ಅನಿಸ್ತದೆ. ಇತ್ತೀಚಲಾಗಿ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ರಂಗದಲ್ಲೂ ಸ್ವಲ್ಪ ಕಲಬೆರಕೆ ಬಹಳ ಆಗಿದೆ. ಒಳ್ಳೆಯ ಜೊತೆಗೆ ಕೆಟ್ಟದನ್ನು ಮುಂದೆ ಮಾಡಿ ಅದನ್ನು ಪ್ರಾಮುಖ್ಯತೆ ಕೊಟ್ಟು ನಡೆದೇವೆ. ವೈದ್ಯರಿಗೆ ಸ್ವಲ್ಪ ತೊಂದರೆಗಳು ಬಂದಿವೆ. ಮತ್ತೆ ಗವರ್ಮೆಂಟ್ ಕೂಡ ಆ ದಿಶೆಯಲ್ಲಿ ಸಾಕಷ್ಟು ಇವು ಆಚರಣೆಗಳು ತಂದಿದ್ದಾರೆ. ಯಾರಿಗೂ ಸಮಸ್ಯೆ ಆಗದಾಗಲಿ ತೊಂದರೆ ಆಗದಂತೆ ಮಾಡ್ಕೊಂಡು ನಾವು ನಮ್ಮ ಮಟ್ಟಿಗೆ ಎಲ್ಲರೂ ತಮಗೆ ತಿಳಿದ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಾಗ ಅಲ್ಪವನ್ನು ಮಾಡಿದ್ರೆ ತೊಂದರೆಗಳು ಬಹಳ ಬರುವುದಿಲ್ಲ. ಬೆಳವಣಿಗೆನೂ ಬಹಳ ಆಗಿದೆ ವೈದ್ಯಕೀಯ ರಂಗದಲ್ಲಿ. ಮನುಷ್ಯರಿಗಿಂತ ಲೆಕ್ಕ ಹಾಕ್ತಾರೆ ಬಹಳ ಬೆಳವಣಿಗೆ ಆಗಿದೆ. ಈ ಕೆಲ ದಿವಸಗಳಲ್ಲಿ ಇನ್ವೆಸ್ಟಿಗೇಷನ್ಸ್ ಫೆಸಿಲಿಟೀಸ್ ತುಂಬಾ ಇಂಪ್ರೂವ್ ಆಗಿದೆ. ಸಣ್ಣ ಹಳ್ಳಿಯ ಮಟ್ಟದಲ್ಲಿ ಸಣ್ಣ ಸಣ್ಣ ಗುಣಮಟ್ಟದಲ್ಲಿ ಆ ಪ್ರಮಾಣದಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ. ಆದ್ರೂ ಎಲ್ಲ ಕಡೆ ಈ 4-5 ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನ ಕಂಡಿದೆ. ಯಾಕಂದ್ರೆ ನಾನು ಸ್ಪೆಷಲಿಸ್ಟ್ ಅಂತ ಬಂದು ಸುಮಾರು 30 ವರ್ಷ ಆಯ್ತು. 95ರಲ್ಲಿ ಇಲ್ಲಿ ಬಂದೆ ನಾನು. ಆಮೇಲೆ ಇಲ್ಲಿವರೆಗೂ ನೋಡಿದ್ರೆ ಎಲ್ಲ ರಂಗದಲ್ಲಿ ಬಹಳ ಜನ ಬರ್ಬೇಕಾದ್ರೆ ಬಹಳ ದಿವಸ ಗೊತ್ತಿದೆ ಇವರಿಗೆ. ಇವನ್ MBBS ಅವರು ಕೂಡ ಬರ್ಬೇಕಾದ್ರೂ ಸಾಕು ನ್ಯೂಸ್ ಅನ್ಕೊಂಡೆ. ಈಗಿನ ಸುಧಾರಣೆಗಳನ್ನು ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ತಾ ಜನರ ಸೇವೆ ಮಾಡಿದ್ರೆ ಜನರಿಗೂ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ತದೆ. ಈ ದೃಷ್ಟಿಯಲ್ಲಿ ಎಲ್ಲರೂ ಮೊದಲಿಗಿದ್ದು ಹೆಚ್ಚು ಕಾಶಿಯಸ್ ಆಗಿ ಬಹಳ ಜವಾಬ್ದಾರಿ ವಹಿಸಿ ಕೆಲಸ ಮಾಡೋದು ಅನಿವಾರ್ಯ ಇದೆ. ಯಾಕಂದ್ರೆ ಎಲ್ಲ ರಂಗದಲ್ಲಿ ಸಾಕು ಇದು ಬಂದಿದೆ. ಹಾಗಿದ್ದು ಪತ್ರಕರ್ತ ದಿನ ಇವತ್ತಿನ ದಿವಸ ವೈದ್ಯರ ದಿನಾಚರಣೆ ಅಂತ ಆಚರಿಸಲಿಕ್ಕೆ ಒಂದು ಕಾರಣ ಇದೆ. ಡಾಕ್ಟರ್ BC ರಾಯ್ ಅಂತ ಹೇಳಿ ಒಬ್ರು ವೈದ್ಯರು. ಒಬ್ಬ ವೈದ್ಯ ಆಗಿನೂ ಕೂಡ ಯಾವ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರಿಬಹುದು, ಯಾವ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಬಹುದು, ಸಮಾಜಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಡಬಹುದು ಅನ್ನೋದಕ್ಕೆ ಒಂದು ನಿಚ್ಚಳವಾದಂತಹ ಉದಾಹರಣೆ ಇದ್ರೆ ಡಾಕ್ಟರ್ BC ರಾಯ್. ಇವತ್ತು ಯೋಗ ಹೇಗಿದೆ ಅಂದ್ರ ಇವತ್ತು ಅವ್ರದ್ದು ಜನ್ಮದಿನಾನೂ ಕೂಡ ಇವತ್ತು ಅವರು ನಿಧನ ಹೊಂದಿದ ದಿನಾನೂ ಕೂಡ 2 ಜುಲೈ 1ನೇ ತಾರೀಕಿಗೆ ಆಗಿರುವಂತಹದ್ದು. ಡಾಕ್ಟರ್ಸಿಗೆ ಈ ದಿನದಲ್ಲಿ ಇಂಥ ಒಂದು ಡಾಕ್ಟರ್ಸ್ ಡೇ ಇರುವಂತಹ ಈ ದಿನದಲ್ಲಿ ಬಹಳಷ್ಟು ಕಡೆ ಡಾಕ್ಟರ್ಸಿಗೆ ಸನ್ಮಾನ ಗುರುತಿಸುವಂತಹದ್ದು. ಯಾಕಂದ್ರೆ ನಮ್ಮ ಸೇವೆಗಳನ್ನ ಡಾಕ್ಟರ್ಸಿಗೆ ಮಾಡ್ತಿರುವಂತಹ ಒಂದು ಸಾಮಾಜಿಕ ಸೇವೆಯನ್ನ, ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತಿರುವಂತಹ ಸೇವೆಯನ್ನ ಗುರುತಿಸಿ ಅವ್ರಿಗೆ ಎಲ್ಲ ಕಡೆ ಗುರುತಿಸುವಂತಹ ಕೆಲಸ ನಡೀತಿರುವಂತಹದ್ದು. ಸ್ವಲ್ಪ ಇವತ್ತಿನ ನಮ್ಮಲ್ಲಿ ಒಂದು ಬಹಳ ಹೆಮ್ಮೆಯಾದ ವಿಷಯ ಅಂತಂದ್ರ ನಮಗ ಬೇರೆ ಯಾರಾದ್ರೂ ಕೂಡ ಸನ್ಮಾನ ಮಾಡ್ತಿರುವಂತ ಬಹಿರಂಗವಾಗಿ ಇವತ್ತು ಡಾಕ್ಟರ್ಸ್ ಅನ್ನು ಗುರುತಿಸಿ ಸನ್ಮಾನ ಮಾಡ್ತಿರುವಂತದ್ದು ಇದು ಮೊದಲನೇ ಕೆಲಸ. ಅದಕ್ಕೆ ನಮ್ಮ ಎಸ್ ಪಾಟೀಲ್ ನಡೆಯವ್ರಿಗೆ ನಾನು ಎಲ್ಲ ವೈದ್ಯರಿಂದ ಧನ್ಯವಾದಗಳು. ಅದಕ್ಕೆ ಈ ಒಂದ್ ದಿವಸದಲ್ಲಿ ಡಾಕ್ಟರ್ಸ್ ಡೇ ಇದೇ ರೀತಿ ಆಚರಿಸುವಷ್ಟೇ ಅಲ್ಲ, ಡಾಕ್ಟರ್ಸ್ ಅಲ್ಲಿ ನಮ್ಮಲ್ಲಿ ಇರುವಂತಹ ಸವಾಲುಗಳು ಸಾಕಷ್ಟು ಇದಾವೆ. ಯಾಕಂದ್ರೆ ಹೆಂಗ ಜಗತ್ತು ಬೆಳೀತಾ ಹೋಗಿದೆಯೋ ಅದ್ರ ಜೊತೆ ಸವಾಲುಗಳನ್ನು ಸಾಕಷ್ಟು ಅದಾವ. ಆ ಸವಾಲನ್ನ ಮೀರಿ ಕೆಲಸ ಮಾಡ್ತಿರ್ಬೇಕಾದಂತ ಗುರುತರ ಜವಾಬ್ದಾರಿ ಡಾಕ್ಟರ್ಸ್ ಮೇಲಿದೆ. ಅದಕ್ಕೆ ನಮ್ಮ ಡಾಕ್ಟರ್ಸ್ ಡೇ ಇವೆಲ್ಲ ಈ ಸಮಾಜದಿಂದ ಗುರುತಿಸುವಂತದ್ದು ನಮ್ಗೆ ಹೆಮ್ಮೆ. ನಿಮ್ಮ ಈ ಗುರುತಿಸುವಂತಹದ್ದು ನಮ್ಮ ಜವಾಬ್ದಾರಿ. ನೀವು ಏನ್ ಗುರುತಿಸ್ತಿರಲ್ಲ ಇದು ನಮ್ಮ ಜವಾಬ್ದಾರಿನ ಇನ್ನೂ ಹೆಚ್ಚಿಗೆ ಮಾಡಿದೆ ಅಂತ ಹೇಳ್ತಾ, ಇದ್ರ ಜೊತೆ ಇವತ್ತು ಮಾಧ್ಯಮ ಪ್ರತಿನಿಧಿಗಳು ಅವರು ಕೂಡ ಅವ್ರದ್ದು ದಿನಾಚರಣೆ ಇರೋದ್ರಿಂದ ಈಗ ನಮ್ಮ ಸಮಾಜದಲ್ಲಿ ಏನಾದ್ರೂ ಒಂದು ವಿಷಯಗಳನ್ನ ಸಮಾಜಕ್ಕೆ ತಿಳಿಸಬೇಕಾಗಿದ್ರ ಮಾಧ್ಯಮ ಪ್ರಮುಖ ಪಾತ್ರವನ್ನು ವಹಿಸಿರುವಂತದ್ದು. ಅವ್ರೇನಾದ್ರೂ ಮಾಧ್ಯಮದಿಂದ ತಿಳಿಲಿಲ್ಲ ಅಂದ್ರೆ ಇವತ್ತೇನು ಗೊತ್ತೇ ಆಗ್ತಿರ್ಲಿಲ್ಲ. ಈಗೆಲ್ಲ ಬಹಳಷ್ಟು ವಿಷಯಗಳು ಗೊತ್ತಾಗ್ತಾವ ಅಂದ್ರೆ ಮಾಧ್ಯಮದಿಂದ ನಮಗೆ ಬಹಳಷ್ಟು ಗೊತ್ತಾಗ್ತಾವ. ದೃಶ್ಯ ಮಾಧ್ಯಮ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಇವೆಲ್ಲ ಮಾಧ್ಯಮದಿಂದ ನಮ್ಗೆ ಗೊತ್ತಿರುವ ಹಾಗೆ ಆಗ್ತಿರುವಂತದ್ದು. ಅದ್ರ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಡಾಕ್ಟರ್ಸ್ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಬಹಳ ದಿವಸದಿಂದ ನನ್ನ ಮನಸ್ಸಲ್ಲಿ ಒಂದಿತ್ತು, ಎಲ್ಲ ವೈದ್ಯರನ್ನ ಕರೆದು ಮಾತಾಡ್ಬೇಕು, ಅವ್ರ ಜೊತೆ ಒಂದು 5 ನಿಮಿಷ ಸಮಯ ಕಳಿಬೇಕು. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಬಹುಶಃ ನಾನು 2004ರಲ್ಲಿ ಉದ್ಯಮಕ್ಕೆ ಬಂದು ಇಲ್ಲಿ ವಾಸ್ತವ ಮಾಡತಕ್ಕಂಥ ಕೆಲಸ ಪ್ರಾರಂಭ ಮಾಡಿದಾಗ ನಾಗೂರ್ ಡಾಕ್ಟರ್ದೊಂದು ಹಾಸ್ಪಿಟ್ಲು, ಆಮೇಲೆ ಹೊಸವಾಲ್ ಡಾಕ್ಟರ್ದೊಂದು ಒಂದು 3-4 ಹಾಸ್ಪಿಟಲ್ ಬಿಟ್ಟರೆ ಬೇರೆ ಇರ್ಲಿಲ್ಲ. ಆದ್ರೆ ಇವತ್ತು ನನಗೆ ಬಹಳ ಖುಷಿಯಾಗಿರೋದೇನಂದ್ರೆ ಅನೇಕ ಜನ ಯುವ ವೈದ್ಯರು ಡಾಕ್ಟರ್ಗಳು
ನಮ್ಮೂರಿಗೆ ಬರ್ತಾ ಇದಾರೆ, ಇಲ್ಲಿ ಹಾಸ್ಪಿಟಲ್ಗಳನ್ನ ಕಟ್ಟಿ ನಮ್ ಜನಕ್ಕೆ ಸೇವೆ ಮಾಡ್ತಾ ಇದಾರೆ. ಅವ್ರು ಎಲ್ಲರೂ ಕೂಡ ನಮ್ ಜನರ ಪರವಾಗಿ ಒಂದು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅಷ್ಟೇ. ಇದ್ಯಾವುದೋ ರಾಜಕಾರಣಕ್ಕೋಸ್ಕರ ಮಾಡಿರೋದಲ್ಲ, ಅನ್ಯथा ಯಾರು ಭಾವಿಸ್ಬೇಡಿ, ಇದನ್ನ ಯಾರು ರಾಜಕೀಯಕ್ಕೆ ಹೋಲಿಸಬಾರದು. ನನಗೆ ನಿನ್ನೆ ಯಾವ ರೀತಿ ಮಾಡ್ಬೇಕು ಅಂದಾಗ ನಾನು ನಮ್ಮ ಪಕ್ಷದ ಒಂದು ವೈದ್ಯಕೀಯ ಪ್ರಕೋಷ್ಠ ಇದೆ, ವಿಶೇಷವಾಗಿ ನರೇಂದ್ರ ಮೋದಿಜಿಯವರು, ನಾನಿವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಂತ ಬಹಳ ಹೆಮ್ಮೆಯನ್ನು ಹೇಳ್ತಾರೆ. ಪ್ರತಿ ರಂಗದಲ್ಲಿನೂ ಕೂಡ ಅವ್ರು ಹೇಳ್ತಾರೆ ನಮಗೆ. ನನ್ನ ಪಕ್ಷದ ಇವತ್ತು ಒಳಗಡೆ ಸಂಘಟನೆಯಲ್ಲಿ ಇರೋದ್ರಿಂದ ಅವರೇ ಸ್ವತಃ ಮೀಟಿಂಗ್ ತಗೊಂಡಿರ್ತಾರೆ. ಅವರು ಪ್ರತಿ ರಂಗದಲ್ಲಿ ಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಗೌರವಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಆಗ್ಲೇ ನೀವು ಬೆಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಬಹಳ ಸರಿ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ವೈದ್ಯರನ್ನ ಪ್ರತಿ ವೈದ್ಯಕೀಯ ದಿನಾಚರಣೆ ದಿನ ಒಂದು ಅವ್ರಿಗೆ ಗೌರವ ಸನ್ಮಾನವನ್ನು ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಪತ್ರಿಕಾ ಮಾಧ್ಯಮದ ಬಹಳಷ್ಟು ಸರಿ ನಾವು ಮಾಡಿ, ಆದ್ರೆ ವೈದ್ಯರದ್ದು ಮಾಡಿರ್ಲಿಲ್ಲ. ಇವತ್ತು ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸತಕ್ಕಂಥ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮುದ್ದೇಬಿಹಾಳ ತಾಲೂಕಿನಲ್ಲಿ ಇಷ್ಟು ಜನ ಇವತ್ತು MBBS ಓದಂತವ್ರು ಇರ್ಬೋದು, MD ಓದಂತವ್ರು, MD ಸ್ಪೆಷಲಿಸ್ಟ್ಗಳು ನಮ್ಮ ಮುದ್ದೇಬಿಹಾಳಕ್ಕೆ ಬಂದಿರ್ತಕ್ಕಂಥದ್ದು ನಾವು ಬಹಳ ಖುಷಿ ಪಡ್ತಕ್ಕಂಥ ಕೆಲಸ ಇದೆ. ಯಾಕಂದ್ರೆ ಇವತ್ತಿಗೂ ವೈದ್ಯರಿಗೆ ಇರೋಷ್ಟು ಬೆಲೆ ಬಹುಶಃ ಯಾರಿಗಿಲ್ಲ. ಜಗತ್ತಿನ ಯಾವ ದೇಶಕ್ಕಾದ್ರೂ ಹೋಗ್ರು, ಟಿಲ್ ಟುಡೇ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹೋಗ್ಲಿ, ಏಷ್ಯನ್ ಕಂಟ್ರೀಸ್ ಅಲ್ಲಿ ಹೋಗ್ಲಿ, ಎಲ್ಲ ಹೋದ್ರು ಕೂಡ ವೈದ್ಯರಿಗೆ ಸ್ವಾಗತ ಮಾಡ್ತಾರೆ, ವಿತ್ ವೀಸಾ ಕೊಟ್ಟು ಸ್ವಾಗತ ಮಾಡ್ತಕ್ಕಂಥದ್ದು ಇವತ್ತಿಗಿದೆ. ಇವತ್ತು ಎಂಜಿನಿಯರ್ಗಳು ಜಾಸ್ತಿ ಆಗಿರ್ಬೋದು, ಆದ್ರೆ ಡಾಕ್ಟರ್ಗಳು ಎಷ್ಟು ಹೆಚ್ಚಿಗೆ ಆದ್ರೂ ಕೂಡ ಇವತ್ತು ಡಾಕ್ಟರ್ಗಳ ಅವಶ್ಯಕತೆ ಎಲ್ಲಾ ದೇಶಕ್ಕಿದೆ. ಅಂಥದ್ರಲ್ಲೂ ಕೂಡ ಇವತ್ತು ಬೆಂಗಳೂರಿನಂತ ಸಿಟಿನಲ್ಲಿ ಬಹಳಷ್ಟು ಜನ ಡಾಕ್ಟರ್ಗಳು ಮುದ್ದೇಬಿಹಾಳ ತಾಲೂಕು ಕೇಂದ್ರಕ್ಕೆ ಬರ್ಲಿಕ್ಕೆ ಇಷ್ಟಪಡಲ್ಲ. ಬಹಳ ಆದ್ರೆ ಅವ್ರು ಎಲ್ಲಿಗೆ ಬರ್ತಾರೆ ಅಂದ್ರೆ ಡಿಸ್ಟ್ರಿಕ್ಟ್ ಪ್ಲೇಸಿಗೆ ಬಂದಿರ್ತಾರೆ. ಆದ್ರೆ ಇವತ್ತು ನನಗೆ ಖುಷಿಯಾಗಿರೋದು ಏನಂದ್ರೆ ನಮ್ಮ ಮುದ್ದೇಬಿಹಾಳ ನಗರ ಇವತ್ತು ಎಲ್ಲ ರಂಗದ ವೈದ್ಯರು ಇಲ್ಲಿ ಬಂದು ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಮುಂಜಾನೆ ಅನ್ಸದ ಋಣಿಯಾಗಿರ್ತವೆ. ಮತ್ತು ನಿಮ್ಮೆಲ್ಲ ಸಂದರ್ಭಗಳಲ್ಲಿ ನಾವು ನಿಮ್ಗೆ ಸೇವೆ ಮಾಡೋದಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಹಾಯ ಅಥವಾ ನಮ್ಮ ಸೇವೆ ನಿಮ್ಗೆ ಬೇಕನ್ನಿಸ್ದಾಗ ಖಂಡಿತವಾಗಲೂ ಕೂಡ ನಾನು ಯಾವತ್ತೂ ನಿಮ್ ಜೊತೆಗೆ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೊಂದು ಸಣ್ಣದೊಂದು ನನಗೆ ಇನ್ನೂ ಪೂರ್ತಿ ತೃಪ್ತಿ ತಂದಿಲ್ಲ. ಎಮರ್ಜೆನ್ಸಿ ಏನ್ ಮಾಡ್ಬೇಕು ಅಂದಾಗ ನಾವು ಸಾಯಂಕಾಲ ಒಂದು ಔತಣಕ್ಕೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಸಾಯಂಕಾಲ ನಿಮ್ದು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ನಂದು ಕೂಡ ನಾಳೆ ನಾನು ಬೆಂಗಳೂರಿನೆಲ್ಲ ಪ್ರಮುಖವಾದಂತ ಒಂದು ಕಾರ್ಯಕ್ರಮ ನಮ್ಮ ಪಕ್ಷದಲ್ಲಿದೆ, ನಾನೇ ಅದನ್ನ ಜವಾಬ್ದಾರಿ ವಹಿಸ್ಕೊಂಡಿರೋದ್ರಿಂದ ಬೆಳಿಗ್ಗೆನೆ ತಮ್ಗೆಲ್ರಿಗೂ ಕೂಡ ಒಂದು ಸ್ವಲ್ಪ ಅಲ್ಪ ಪ್ರಮಾಣದ ಉಪಹಾರವನ್ನ ಏರ್ಪಡಿಸಿ ತಮ್ಗೆಲ್ರೂ ಕೂಡ ಒಂದು ಶಾಲ್ ಹೊದಿಸಿ ಒಂದು ಸನ್ಮಾನ ಮಾಡ್ಬೇಕು. ಇದು ಒಂದು ಸಣ್ಣ ಒಂದು ನಮ್ಮ ಕಿರು ಸೇವೆ ಇದೆ. ನೀವು ಮಾಡ್ತಕ್ಕಂಥ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯ ನಾರಾಯಣ ದೇವೋಭವ ಅಂತೀವಲ್ಲ, ಹಂಗೆ ವೈದ್ಯ ದೇವೋಭವ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ವೈದ್ಯಕೀಯ ವೃತ್ತಿ ಅತ್ಯಂತ ಪವಿತ್ರವಾದಂತ ಕೆಲಸ ಇವತ್ತು. ಆ ಕೆಲಸಕ್ಕೆ ತಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರಿ, ಆ ಕೆಲಸ ನೀವು ನಿಮಗೆ ಅವಕಾಶ ಇರ್ತಕ್ಕಂಥದ್ದು ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಅದನ್ನ ಎಲ್ಲರೂ ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಮಾಧ್ಯಮದ ಸ್ನೇಹಿತರು, ಮಾಧ್ಯಮದ ಜೊತೆ ನಾವು ಸದಾ ಪ್ರತಿನಿತ್ಯ ಇರ್ತೇವೆ. ಹಿಂಗಾಗಿ ಬಹಳಷ್ಟು ಸರಿ ಮಾಧ್ಯಮದ ಜೊತೆ ನಮ್ ಜೊತೆ ಸಂಘರ್ಷ ಆಗ್ತಿರ್ತಾನು. ರಾಜಕಾರಣಿಗಳಿಗೆ ನಮಗೆ ಸಂಘರ್ಷ ಆಗ್ತಿರ್ತಾವ. ಒಂದೊಂದ್ಸರಿ ಹೊಗಳ್ತಿರ್ತೀವಿ, ಒಂದೊಂದ್ಸರಿ ಬೈತಿರ್ತೀವಿ. ಆದ್ರೂ ಕೂಡ ಅವ್ರದ್ದು ನಮ್ದು ಸಂಬಂಧ ಹೆಂಗಪ್ಪ ರಾಜಕಾರಣಿಗಳದು ಮಾಧ್ಯಮದ ಅಂತಂದ್ರೆ ಲವ್ ಅಂಡ್ ಹೇಟ್ ಸಂಬಂಧ ಇದ್ದಾವೆ. ಅಂದ್ರೆ ಗಂಡ ಹೆಂಡತಿ ಸಂಬಂಧ ಅಂತಾರ. ಅಂದ್ರೆ ಮುಂಜಾನೆ ಜಗಳಾಡೋದು, ಸಾಯಂಕಾಲ ಮತ್ತೆ ಪ್ರೀತಿಯಿಂದ ಇರೋದು ಅಂತ. ಹೀಗಾಗಿ ಯಾಕಂದ್ರೆ ಅವರಿಂದ ನಾವಿಲ್ಲದೆ ಅವ್ರಿರ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಪ್ರತಿ ಹಂತದಲ್ಲಿ ಮಾಧ್ಯಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಇವತ್ತಿನ ಏನು ಮಾಧ್ಯಮದ ಒಂದು ದಿನಾಚರಣೆ ದಿನಾನೂ ಕೂಡ ಹೌದು. ಇವತ್ತು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೇನು ವೃತ್ತಿಯನ್ನ ಮಾಡ್ತಾ ಇದ್ದಾರೆ, ಆ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಅವ್ರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಗೌರವವನ್ನು ಸಲ್ಲಿಸ್ತೇನೆ. ನಾವು ಒಡೋಡಿಯವರು ಬಹಳ ಚೆನ್ನಾಗಿ ಮಾತನಾಡಿದ್ವಿ, ಇನ್ನೂ ಹೆಚ್ಚಿಗೆ ಮಾತಾಡ್ತಿದ್ರು. ಆದ್ರೆ ಸಮಯ ಬಹಳ ಕಡಿಮೆ ಇದೆ. ಆ ಸಮಯದ ಒಂದು ಏನು ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳುವಂತ ಕೆಲಸ ಇವತ್ತು ನಾವೆಲ್ಲ ಮಾಡಿದ್ದೇವೆ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ನಾನು ಒಂದೇ ರಿಕ್ವೆಸ್ಟ್,
ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ವೈದ್ಯರು ಒಂದು ಸಣ್ಣದ ಒಂದು ಸನ್ಮಾನ ಗೌರವನ ಸ್ವೀಕಾರ ಮಾಡ್ಕೊಂಡೆ ಹೋಗ್ಬೇಕು. ತಕ್ಷಣ ಇಲ್ಲಿ ನಾನು ಮೈಕ್ ಇದ್ದ ತಕ್ಷಣ ನೀವು ಹಿಂದ್ಗಡೆಯಿಂದ ಹೋಗ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬ ವೈದ್ಯರಿಗೆ ಇಲ್ಲಿ ಒಂದು 10 ನಿಮಿಷಲೆಲ್ಲ ಮುಗಿದೋಗ್ತದೆ, ಬಹಳತ್ತೇನಾಗಲ್ಲ. ನಾನು ನಂದೊಂದು ಕನಸಿದೆ, ಮುದ್ದೇಬಿಹಾಳ ನಗರ ಹೇಗಾಗ್ಬೋದು ಅಂತ ನನ್ನದೇ ಆದಂತ ಕನಸಿದೆ. ಬಹುಶಃ ನಾವೆಲ್ಲ ನೋಡಿರ್ಬೋದು, ಬೆಂಗಳೂರು ಏರ್ಪೋರ್ಟ್ ಅನ್ನ ಎಂಟ್ರಿ ಮಾಡ್ಬೇಕಾದ್ರೆ ನೀವೆಲ್ಲ ನೋಡಿರ್ತೀರಿ, ಯಾವಾಗ ಹೋಗ್ಬೇಕಾದ್ರೆ ನೋಡ್ರಿ ಆ ಕಡೆ ಹಿಂದ್ಗಡೆ ಮುಂದ್ಗಡೆ ಹೇಗಿದೆ ಅಂತೇಳಿ. ಅದೇ ರೀತಿಯಾಗಿ ಇದನ್ನ ಡೆವಲಪ್ ಮಾಡ್ಬೇಕು ಅಂತಕ್ಕಂಥದ್ದು ಕನಸು ನನಗಿದೆ. ಅದಕ್ಕೆ ಒಂದು